ನಮಸ್ಕಾರ ಗೆಳೆಯರೆ, ನಾನು ಕರಿಸುಬ್ಬು. ನಾನೀಗ ನಮ್ಮ ಗೆಳೆಯರ ಜೊತೆ ಬಾಲಿಗೆ ಹೊರಟಿದ್ದೀನಿ. ಅಲ್ಲಿನ ವಿಶೇಷಗಳನ್ನ ಚಿತ್ರಲೋಕದ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ ಗೆಳೆಯರೆ, ಇವತ್ತು ನಾನು ಇಂಡೋನೇಷ್ಯಾದ ಬಾಲಿ ನಗರಕ್ಕೆ ನಾನು ಮತ್ತು ನಮ್ಮ ಗೆಳೆಯರೆಲ್ಲ ಬಂದಿದ್ದೀವಿ. ಹೆಚ್ಚು ಕಡಿಮೆ ನಮ್ಮ ಗೋವಾ ಸಿಟಿ ನೋಡಿದಂಗೆ ಆಗುತ್ತೆ. ಇದು ಭಾಳ ಸುಂದರವಾದ ನಗರ, ಭಾಳ ಸ್ವಚ್ಛವಾಗಿದೆ ನಗರ. ಭಾಳ ಹಿಂದೆ ನಿಮ್ಮೊಂದು ನನ್ನ ಮೊಬೈಲಲ್ಲಿ ಶೂಟ್ ಮಾಡಿದೆ ಅದನ್ನು. ಈಗ ನಾವು ಯಾವುದೋ ವಾಟರ್ ಗೇಮ್ಸ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ವಿ. ಪ್ಲೇಸಸ್ಸು ಏನೋ ವಿಚಿತ್ರವಾಗಿರುತ್ತೆ, ನಮಗೆ ಬಾಯಿ ತಿರುಗಲ್ಲ ಅಂತ ಹೇಳೋದಕ್ಕೆ. ನೋಡಿ ಇಲ್ಲೆಲ್ಲ ನಮ್ಮ ಭಾರತದಿಂದ ಈತನ ಹೆಸರು, ಇಲ್ಲಿ ಡ್ರೈವರು ನಮ್ಮ ಗೈಡ್ ಫ್ರಮ್ ಇಂಡೋನೇಷ್ಯಾ. ಕಾಕಾ, ವಾಟ್ ಇಸ್ ಯುವರ್ ನೇಮ್? ಕಾಕಾ. ಹೌ ಆರ್ ಯು? ಗುಡ್. ಮತ್ತು ನಮ್ಮ ಗೆಳೆಯರೆಲ್ಲ ಇದ್ದಾರೆ ನೋಡಿ ಇಲ್ಲಿ. ಇವರು ನಮ್ಮ ಟೂರ್ ಆರ್ಗನೈಸರ್ ಗಿರೀಶ್ ಕುಮಾರ್ ಮತ್ತು ಸತೀಶ್, ಬಸವರಾಜ್ ಮತ್ತು ಸ್ವಾಮಿ ಅಂತ ಎಲ್ಲರೂ ಕಾಣಿಸ್ತಾ ಇದ್ದಾರೆ ನೋಡಿ. ಹಾಗೇ ನಾನು ಸ್ವಲ್ಪ ಮುಂದೆ ಹೋಗ್ತೀನಿ. ನೋಡಿ ಈಗ ಮುಂದೆ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಾನಂತೂ ಇಂಡೋನೇಷ್ಯಾಗೆ ಫಸ್ಟ್ ಟೈಮ್ ಬಂದಿದ್ದು. ಟೆಂಪ್ರೇಚರು 38-40 ಆಸ್ಪಾಸ್ನಲ್ಲಿದೆ ಟೆಂಪ್ರೇಚರು. ಭಾಳ ಚೆನ್ನಾಗಿದೆ. ನಮ್ಮ ಪಾಂಡಿಚೇರಿ ಮತ್ತು ಚೆನ್ನೈ, ಇವತ್ತು ಬೆಂಗಳೂರು ಸಿಟಿನೂ 38ವರೆಗೂ ಇದೆ. ರಸ್ತೆ ನೋಡಿ ಎಷ್ಟು ಸ್ವಚ್ಛವಾಗಿದೆ. ರಸ್ತೆ ಎಷ್ಟು ಸ್ವಚ್ಛವಾಗಿದೆ ಅಂತಂದರೆ ಭಾಳ ಸುಂದರವಾದಂಥ ರಸ್ತೆಗಳಲ್ಲಿ ಹೆಚ್ಚಿನ ವೆಹಿಕಲ್ಸು ಇಲ್ಲಿ ಟೊಯೋಟಾ ವೆಹಿಕಲ್ಸೇ ಇದೆ. ಭಾಳ ಕ್ಲೀನ್ ಸಿಟಿ. ಬಟ್ ಏನು ಅಂತಂದರೆ ನಗು ಬರುತ್ತೆ ಇಲ್ಲಿನ ಒಂದು ಕೆಲವು ವಿಷಯಗಳು ಹೇಳಬೇಕು ಅಂದರೆ. ರಾತ್ರಿ ನಾನು ಮತ್ತು ನಮ್ಮ ಗೆಳೆಯರು ಹೋಗ್ಬಿಟ್ಟು 2 ಬಾಟ್ಲು ನೀರು ತೊಗೊಂಡ್ವಿ. ದೊಡ್ಡ ಬಾಟ್ಲು, ಅದು 2 ಲೀಟ್ರ್ ಬಾಟ್ಲು ಅಂದ್ಕೊಂಡ್ವಿ. ಅಲ್ಲ, ಅದು 1.5 ಲೀಟ್ರ್ ಇರುವಂಥ 1.5 ಲೀಟ್ರ್ ಇರುವಂಥ ಬಾಟ್ಲು. ಹೌ ಮಚ್ ಅಂತ ಕೇಳಿದ್ರು. 7,000 ಒಂದು ಬಾಟ್ಲ್ ಅಂತ ಹೇಳಿದ್ರು. ಅಂದರೆ 7,000 ರೂಪಾಯಿ, ಇಂಡೋನೇಷ್ಯಾ ರೂಪಾಯಿ. ಭಾಳ ಶಾಕ್ ಆಯಿತು ನಮಗೆ. ಏನಪ್ಪ ಅವ್ನು ನೀರು ತೊಗೊಳೋದಕ್ಕೆ 7,000 ರೂಪಾಯಿ ಆಯಿತು ಅಂತ. ಸೊ ಇಮಿಡಿಯೇಟು ಕ್ಯಾಲ್ಕುಲೇಟರ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದೆ. 38 ರೂಪಾಯಿ ಚಿಲ್ಲರೆ ಬಂತು. ಸೊ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಹೆಚ್ಚು ಕಡಿಮೆ ನಮ್ಮ ಭಾರತದ ಯಾವುದೇ ಮೂಲೆ ನೀರಿನ ಬೆಲೆ ಅಷ್ಟೇ ಇದೆ. ಅಂದರೆ ನಮ್ಮಲ್ಲಿ 2 ಲೀಟ್ರ್ ಬಾಟ್ಲ್ ಇರುತ್ತೆ, ಇಲ್ಲಿ 1.5 ಲೀಟ್ರ್ ಬಾಟ್ಲು. ಸೊ ಹೀಗಾಗಿ ಯಾವ್ದು ತೊಗೊಂಡ್ರು ಲಕ್ಷ, ಕೋಟಿ ಹೀಗೆ ಲೆಕ್ಕ ಇಡ್ತಾರೆ. ಮತ್ತು ರಾತ್ರಿ ನಾನು ನನ್ನ ಸ್ಟುಡಿಯೋ ಟೆಕ್ನಿಷಿಯನ್ ಕುಮಾರ್ ಅವ್ರಿಗೆ ಫೋನ್ ಮಾಡಿದ್ದೆ. ಮಾತಾಡ್ತಿರ್ಬೇಕಾದ್ರೆ ಅಫಿಷಿಯಲಿ ನಾವು ಇಂಡೋನೇಷ್ಯಾ ವ್ಯಾಲ್ಯೂ ಇರುವಂಥದ್ದು 150 ಕೋಟಿವರೆಗೂ ದುಡ್ಡು ತರ್ಬೋದಂತೆ. ಅಟ್ ಮೀನ್ಸ್ ಇವ್ರದ್ದು 150 ಕೋಟಿ ಅಂತಂದರೆ ನಮ್ಮದು 7-8 ಲಕ್ಷ ರೂಪಾಯಿ ಆಗುತ್ತೆ ಅಷ್ಟೇ. ನಮ್ಮ ಕರೆನ್ಸಿ. ನಮ್ಮ 1 ರೂಪಾಯಿ ಇಲ್ಲಿ 182.14 ವ್ಯಾಲ್ಯೂ. ಸೊ ಎಲ್ಲಿಗೆ ಅಜಗಜ ಅಂತಂದರೆ ಬಹುಶಃ ಇದಕ್ಕಿನ್ನ ಕಡಿಮೆ ಇರುವಂಥ ಕರೆನ್ಸಿ ವ್ಯಾಲ್ಯೂ ಇರುವಂಥ ಕಂಟ್ರಿ ನನ್ನ ಗಮನಕ್ಕೆ ಬಂದಿಲ್ಲ. ಯಾವ್ದು ತೊಗೊಂಡ್ರು ಎಲ್ಲರೂ ಏನಾದ್ರು ತೊಗೋಬೇಕು ಅಂದರೆ ಇಲ್ಲ ಲಕ್ಷಗಳಲ್ಲಿ ಹಾಕಿರ್ತಾರೆ, ಇಲ್ಲ ಕೋಟಿಗಳಲ್ಲಿ ಹಾಕಿರ್ತಾರೆ, ಮಿಲಿಯನ್ ನಂಬರ್ ಹಾಕಿರ್ತಾರೆ, ಇಲ್ಲ ಸಾವಿರಗಳಲ್ಲಿ ಹಾಕಿರ್ತಾರೆ. ರೂಪಾಯಿನಲ್ಲಂತೂ ಯಾವುದೂ ಇರೋದೇ ಇಲ್ಲ ಇಲ್ಲಿ. ಬಹಳ ಕನ್ಫ್ಯೂಸ್ ಆಗಿದೆ. ಹೋಗೋಣ ಮುಂದೆ. ನಾವು ಹೋಗ್ತಾ ಇರುವಂಥ ಒಂದು ಪ್ರವಾಸಿ ಜಾಗಕ್ಕೆ ಹೋದ್ಮೇಲೆ ಮತ್ತೆ ನಿಮಗೆ ವಿಡಿಯೋ ಆನ್ ಮಾಡ್ತೀನಿ, ಇರ್ತೀನಿ. ನೋಡಿ, ನುಸಾ ದುವಾ ಬೀಚ್. ಈ ಪ್ಲೇಸ್ ಹೆಸರು ಅವನ ಬಾಯಿನಲ್ಲೇ ಕೇಳಿ, ನುಸಾ ದುವಾ ಬೀಚ್. ನುಸಾ ದುವಾ ಬೀಚ್ ಅಂತ ಈ ಜಾಗ. ಇದು ಹೇಗೆ ಅಂತಂದ್ರೆ, ನಾವು ಮನೆಗಳು ಕಟ್ಟಿ ಬಾಡಿಗೆ ಕೊಡೋಂಗೆ. ಸೊ ಎಂಟೇದು ಜಾಗ ಒಬ್ಬೊಬ್ರು ಅವ್ರವ್ರ ಬೀಚ್ಗಳು ಮಾಡ್ಕೊಂಡಿರ್ತಾರೆ. ಸೊ ನಾವೀಗ ಎಂಟರ್ ಆದ್ವಿ. ಈಗ ನುಸಾ ದುವಾ ಬೀಚ್ ನಿಲ್ತೀವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ಹೇಳಬೇಕು ಹೇಳಿದ್ರೆ, ನೋಡಿ ಇದನ್ನ ನೋಡಿ, ಕಾಕಾ ಅಂತ ಅಂದ್ಬಿಟ್ಟು ತುಂಬಾ ಜನ ಕೂತಿದ್ರು. ಸೊ 70% ಇಂಡಿಯನ್ಸ್ ಇದ್ದಾರಂತೆ ಇಂಡೋನೇಷ್ಯಾದಲ್ಲಿ. ಬನ್ನಿ ಮುಂದೆ ಹೋಗೋಣ. ಬೀಚ್ಗೆ ಹೋಗ್ತಾ ಇದ್ವಿ ಈಗ. ವೆಲ್ಕಮ್ ಟು ಬಾಲಿ ಅಂತ ನಿಮಗೊಂದು ಏನಿದೆ. ವೆಲ್ಕಮ್ ಟು ಬಾಲಿ ಡಾಲ್ಫಿನ್. ವೆಲ್ಕಮ್ ಟು ಬಾಲಿ ಡಾಲ್ಫಿನ್. ಸೊ ಈ ಲೈನು ನಾವು ಅಲ್ಲಿಂದ ಒಂದು 2-3 ಕಿಲೋಮೀಟರ್ ಬಂದ್ವಿ. ಈ ಸೀಶೋರಲ್ಲಿ
ಪ್ರತಿಯೊಂದು ಜಾಗದಲ್ಲೂ ಒಬ್ಬೊಂದು ಪ್ರೈವೇಟ್ ಅಂಗಡಿಗಳು ಇಟ್ಕೊಂಡಂಗೆ, ಹೋಟ್ಲ್ಗಳು ಕಟ್ಕೊಂಡಂಗೆ ಅವರು ಜಾಗ ಕಟ್ಕೊಂಡು ಹೋಗ್ತಾರೆ. ಈಗ ವಾಲಿ ಡಾಲ್ಫಿನ್ ಜಾಗ ಬಂದಿದೆ, ವಾಟರ್ ಗೇಮ್ಸು ನಮ್ಮ ಪ್ಯಾಕೇಜಲ್ಲಿ ಇಲ್ಲಿದೆ. ಭಾಳ ಸುಂದರವಾದ ಜಾಗ ಬಾಲಿ, ಭಾಳ ಸುಂದರವಾಗಿದೆ. ಎಲ್ಲ ನಮ್ಮ ಗೋವಾ ಬಂದಂಗಿದೆ, ಗೋವಾಕ್ಕೆ ಹೋದಂಗಿದೆ. ಇದು ವಿಶೇಷ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಭಾಳ ಸುಂದರವಾದಂಥ ಒಂದು ದ್ವೀಪ ಬಾಲಿ. ಹಲವು ದೇಶಗಳಿಂದ ಇಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಪ್ರೇಮಿಗಳ ಸ್ವರ್ಗ ಬಾಲಿ ದ್ವೀಪ ಸಮೂಹ. ಸುನಾಮಿ ಆಗಿದ್ದು ನಿಮಗೆ ಗೊತ್ತೇ ಇದೆ. ಇಲ್ಲಿಂದ ಹತ್ತಿರದಲ್ಲೇ ಇದೆ ಸುಮಾತ್ರ ಐಲ್ಯಾಂಡ್. ಅಲ್ಲೇ ಸುನಾಮಿ ಎಫೆಕ್ಟ್ ಆಗಿದ್ದು ಒಂದು 10ರಿಂದ 15 ವರ್ಷಗಳಿಗೆ ಕರೆಕ್ಟ್ ಡೇಟ್ ನೋಡಿ. ಈ ಮನುಷ್ಯ ನಮ್ಮ ಗೈಡು, ಡ್ರೈವರು ಎಲ್ಲ. ಈತನ ಹೆಸರು ಕಾಕಾ. Yes, my name Kaka. ಕಾಕಾ, Yes, ಯು ಆರ್ ಹಿಂದೂ? Hindu. ವಾಟ್ ಈಸ್ ದ ಸಿಂಬಲ್ ಆಫ್ ಹಿಂದೂ? ಹಿಂದೂ Swastika. ಸ್ವಸ್ತಿಕ. Yes. ವಾಟ್ ಅಬೌಟ್ ದಿಸ್ ಒನ್? ತಲೆ ಕಟ್ಟಿರೋ ಬಟ್ಟೆ. Yes. ದೇವಸ್ಥಾನ್. ವಾಟ್ ಅಬೌಟ್ This sarong. ದಿಸ್ ಆಲ್ ಹಿಂದೂ ಸಿಂಬಲ್. Yes. ಇಲ್ಲಿ ಇಂಡೋನೇಷ್ಯಾದಲ್ಲಿ ಮತ್ತು ಈ ಬಾಲಿನಲ್ಲಿ ನಾವೇನಿದ್ದೀವಿ ಈ ಥರ ಕಾಸ್ಟ್ಯೂಮು ಹಾಕ್ಕೊಂಡಿದ್ರೆ ಇವರು ಹಿಂದೂಗಳಂತೆ. ಯು ಆರ್ ಡೂಯಿಂಗ್ ಎ ಪೂಜಾ ಎವ್ರಿ ಡೇ? Yeah, puja every day. ಎವ್ರಿ ಡೇ 3 times ಪೂಜಾ ಡೇ. ಓಕೆ. ಹಾಯ್ ಗೆಳೆಯರೆ, ನೋಡಿ ಇಲ್ಲ ಈಗ ಬನಾನಾ ಇಲ್ಲ ಹಿಂಗೆ ತಿರುಗಿಸ್ಕೋಬೇಕು ನೀವು. ಹೋಗ್ಬೇಕು ಯಾರು ಈಗ ಯಾವ ರೈಡಿಂಗ್ ಹೋಗ್ತಾ ಇದ್ದೀರಾ ನೀವೆಲ್ಲ ಗೆಳೆಯರೆ? ಬನಾನಾ ರೈಡ್ ಅಂದ್ರೆ ಬಾಳೆಹಣ್ಣು ತಿನ್ನಕ್ ಹೋಗ್ತಾ ಇದ್ದೀರಾ? ಬನ್ನಿ ಬನ್ನಿ ಬನ್ನಿ. ಹಾ ನೋಡಿ, ಈಗ ವಾಟರ್ ಗೇಮ್ಸ್ ನೋಡಿದ್ವಿ. ಕಾಕಾ ನಮ್ಮನ್ನ ಹೋಟ್ಲ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ ಇಲ್ಲಿ ನಮ್ಮ ಎಷ್ಟು ಸುಂದರವಾಗಿದೆ. ಬಹಳ ಓಲ್ಡ್ ಸಿಟಿ. ಒಂದು ಸಪನ ಟೈಮ್ ಹಿಂದೂ ರಾಷ್ಟ್ರವಾಗಿತ್ತು ಇಂಡೋನೇಷ್ಯಾ. ಇಲ್ಲಿ 70% ಜನ ಹಿಂದೂಗಳಿದ್ದಾರಂತೆ. ಈ ಡ್ರೈವರ್ ಹೇಳಿದ್ದು ನಮಗೆ. ನೋಡೋಣ ಮುಂದೆ ಏನು ಅಂತ, ಹೇಗೆ ಏನು. ಈಗ ಊಟಕ್ಕೆ ಬಂದಿದ್ದೀವಿ ನಾವು. ಕ್ವೀನ್ಸ್ ಆಫ್ ಇಂಡಿಯಾ ಇಂಡಿಯನ್ ಕ್ಯೂಸಿನ್ ಹೊರಗಡೆ ಹೋಗೋಣ. ನಿನ್ನೆ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಮಾಡಿದ್ವಿ ಇಂಡಿಯನ್ ಹೋಟೆಲಲ್ಲಿ. ತುಂಬ ಚೆನ್ನಾಗಿತ್ತು. ಈಗ ಪ್ರಯತ್ನ ಮಾಡೋಣ ಹೇಗಿರುತ್ತೆ ಅಂತ. ಹೇಗಿದೆ ಇವತ್ತು ಬಾಲಿ 2ನೇ ಇಲ್ಲಿ ಯಾವ ಹೋಟೆಲ್ಗೆ ಬಂದು ಗಣೇಶಂದು ಸ್ಟ್ಯಾಚು ನೋಡಿ. ಗಣೇಶ ನಮಸ್ತೆ. ಈಗ ಒಂದು ಸೇಪೆಕಾಯಿ
ತಿಂಡಿ ಚೇಪೆಕಾಯಿಗೆ ಇಲ್ಲಿ ಇಂಡೋನೇಷ್ಯಾ 25,000 ರೂಪಾಯಿ ಕೊಟ್ಟಿದ್ರು. ಅಮ್ಮ 1 ರೂಪಾಯಿ. ಚಿತ್ರಲೋಕ ಚಿತ್ರ